ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಹೊಸ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ರಾಣಿ ಜೈಲಿಂದ ಅಮ್ಮನ ಬಿಟ್ಟು ಮಾವನ ಮನೆಗೆ ಬಂದಿರ್ತಾಳೆ. ಮಾವನ ಹೆಸರು ಸತ್ಯ, ಅತ್ತೆ ಹೆಸರು ಸರಳ. ಇಬ್ಬರಿಗೂ 2 ಮಕ್ಕಳು ಬೇರೆ ಇರ್ತಾರೆ. ಆದರೆ ಅತ್ತೆ ಸರಳ ರಾಣಿನ ಸೇರ್ತಾನೆ ಇರೋದಿಲ್ಲ. ರಾಣಿ ಮನೆಗೆ ಬಂದ ಮೊದಲ ದಿನ ಅಮ್ಮ ಅಂತ ಅನ್ಕೊಂಡಿರೋ ಗೊಂಬೆಗೆ ಎಲ್ಲ ಮನೆನೂ ತೋರಿಸ್ತಾ ಇರ್ತಾಳೆ. ನೋಡಮ್ಮ, ಈ ಮನೆ ನಮ್ ಜೈಲಷ್ಟು ದೊಡ್ಡದಿಲ್ಲ, ಆದ್ರೂ ಪುಟ್ಟದಾಗಿ ಚೆನ್ನಾಗಿದೆಯಮ್ಮ, ಹೊರಗಡೆ ಅಂಗಳನ ತೋರಿಸ್ತೀನಮ್ಮ ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶಾಲೆಗೆ ಹೋದ ಮಾವನ ಮಕ್ಕಳು ಬಾಗಿಲಲ್ಲಿ ಬಂದು ನಿಂತ್ಕೋತಾರೆ. ಆಗ ರಾಣಿ, ನೀವು ಯಾರ್ ಬೇಕು ನಿಮಗೆ? ಹೀಗೆ ಗೊತ್ತು ಗುರಿ ಇಲ್ದರ ಮನೆಗೆ ಬಂದು ಈ ತರ ಒಳಗಡೆ ನುಗ್ಬಾರ್ದು, ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಸರಳ ಒಳಗಡೆಯಿಂದ ಬಂದು, ಏನೇ ನೀನು ನನ್ನ ಮಕ್ಕಳನ್ನ ಆಚೆ ನಿಂದಿರ್ತೀಯಾ? ಅಲ್ಲ, ಒಂದಿನ ಆಗಿಲ್ಲ ಬಂದು, ಆದ್ರೆ ಇವತ್ತೇ ನನ್ನ ಮಕ್ಕಳನ್ನ ಆಚೆ ನಿಂದಿಸ್ಬಿಟ್ಟಿಯಾ? ಇವರು ನನ್ನ ಮಕ್ಕಳು ಕಣೆ ಅಂತ ಜೋರಾಗಿ ಹೇಳ್ತಾಳೆ. ಆಗ ಲೋಹಿತಾ, ಯಾರಮ್ಮ ಇವಳು, ನಮ್ಮನೆ ಒಳಗಡೆ ಬರ್ಬೇಡ ಅಂತಾಳೆ, ಯಾರಮ್ಮ ಇವಳು ಅಂತ ಕೇಳಿದಾಗ, ಇವಳ ಜೈಲಿಂದ ಬಂದಿದ್ದಾಳ ಕಣೆ, ಇನ್ಮೇಲೆ ಇಲ್ಲೇ ಇರ್ತಾಳಂತೆ. ನಮ್ ಕರ್ಮ ಏನೇನ್ ಮೂಲ ಆಗುತ್ತೋ ಏನೋ, ನಮಗೆ ನಮ್ದೇ ಜೀವನ ಸರಿಗಿಲ್ಲ, ನಮ್ಗೆ ತಿನ್ನೋ ಗತಿ ಇಲ್ಲ ಅಂದ್ಮೇಲೆ ಇವಳು ಬೇರೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರುವಾಗ ಸತ್ಯ ಬಂದು, ಲೋಹಿತಾ, ಚಂದು, ಇವಳು ರಾಣಿ ಅಂತ ಇಲ್ಲೇ ಇರ್ತಾಳೆ, ನಿಮ್ಮ ಅತ್ತೆ ಮಗಳು ಅಂತ ಹೇಳ್ತಾನೆ. ಆಗ ಲೋಹಿತಾ, ಏನು ಜೈಲಿಂದ ಬಂದಿದ್ದಾಳ ಇವಳು ಅಂತ ಹೇಳಿ ಸಿಟ್ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ ಲೋಹಿತಾ. ಆದ್ರೆ ಚಂದುಗೆ ರಾಣಿ ಮನೆಗೆ ಬಂದಿರೋದು ಇಷ್ಟ ಆಗಿರುತ್ತೆ. ಅದಕ್ಕೆ ಅವನು ವೆಲ್ಕಮ್ ಹೋಮ್ ರಾಣಿ ಅಂತ ಹೇಳಿದಾಗ ಖುಷಿಯಿಂದ ತಲೆ ಆಡಿಸ್ತಾಳೆ ರಾಣಿ. ಈ ಕಡೆ ರಾಣಿ ಮಾವ ತಂಗಿ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ. ಎಲ್ಲಾ ಹಳೆ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾನೆ. ಅಲ್ಲಿ ತಂಗಿ ಅಣ್ಣನ್ಗೆ ರಾಖಿ ಕಟ್ತಾ ಇರ್ತಾಳೆ. ಅದನ್ನೆಲ್ಲ ನೆನೆಸ್ಕೊಂಡು ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾನೆ. ಫ್ಲಾಶ್ ಬ್ಯಾಕ್ ನಲ್ಲಿ ಕಾವೇರಿ ಓದ್ಕೋತಾ ಇರ್ತಾಳೆ. ಕಾವೇರಿ ಅಂದ್ರೆ ರಾಣಿ ತಾಯಿ ಓದ್ಕೋತಾ ಇರ್ತಾಳೆ. ಆಗ ಮಾವ ಬಂದು, ಬಾರಮ್ಮ ಸಾಕು, ಓದೋದು ಸಾಕು, ಟೈಮ್ ಆಯ್ತು ಅಂತ ಹೇಳಿದಾಗ, ಅಣ್ಣ ನಂಗೆ ಸ್ವಲ್ಪ ಓದ್ಕೊಳ್ಳೋತಿದೆ ಅಂತ ಹೇಳ್ತಾಳೆ. ಹೌದಾ, ಹಾಗಿದ್ರೆ ನಾನು ಇಲ್ಲಿ ನಿಂತ್ಕೋತೀನಿ, ಬೇಗ ಓದ್ಕೊಂಡ್ಬಿಡಮ್ಮ ಅಂತ ಹೇಳ್ತಾನೆ. ಆಗ ಕಾವೇರಿ ಓದ್ಕೊಂಡು ಅಣ್ಣ ಮಲ್ಕೊಂಡಿರ್ತಾನಲ್ವಾ, ಅಲ್ಲಿ ಬಂದು ಅಣ್ಣನ ಕಾಲನ್ನ ಒತ್ತೋಕೆ ಶುರು ಮಾಡ್ತಾಳೆ. ಏನಮ್ಮ ಕಾವೇರಿ, ಅವಾಗಿಂದ ಓದ್ಕೋತಾ ಇದ್ದೆ, ಹೋಗಮ್ಮ ಮಲ್ಕೋ ಅಂತ ಹೇಳಿದಾಗ, ಇಲ್ಲಣ್ಣ, ನೀನ್ ನನಗೋಸ್ಕರ ಅವಾಗಿಂದ ಎದ್ದಿದ್ದೆ, ನಾನು ಸ್ವಲ್ಪ ಹೊತ್ತು ನಿಂಗೆ ಸೇವೆ ಮಾಡಬಾರ್ದಾ, ನೀನಣ್ಣ, ನೀನ್ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೆನ್ಸ್ಕೊಂಡು ಸತ್ಯನ್ಗೆ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಅಲ್ಲಮ್ಮ, ನಾವಿಬ್ರು ಇಷ್ಟು ಚೆನ್ನಾಗಿದ್ವಿ, ನಮ್ ನಡುವೆ ಆ ಬಾಲ ಬರಲೇಬಾರ್ದಿತ್ತು, ಅವನ್ ಬಂದು ಎಲ್ಲ ಹಾಳಾಗ್ಬಿಡ್ತು, ನಮ್ ಜೀವನ ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ರಾಣಿ, ಬಾಲನಾ, ಈ ಬಾಲ ಯಾರು, ನನ್ಗೆ ಗೊತ್ತೇ ಇದ್ದಿದ್ದಿಲ್ಲ, ಯಾರು ಈ ಬಾಲ ಅಂತ ಹೇಳ್ತಾ ಇರ್ತಾಳೆ. ಅಂದ್ರೆ ಮಾವನ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಹೇಳಿ ಮಾವ, ಯಾರ ಬಾಳಲ್ಲಿ ಬರಬಾರ್ದಿತ್ತು ಅಂತ ಹೇಳ್ತಾ ಇದ್ರಿ ಅಂತ ಹೇಳ್ತಾ ಇರುವಾಗ ಸರಳ ಒಳಗಡೆಯಿಂದ ಬಂದು, ಆ ನೀ ನಮ್ ಬಾಳಲ್ಲಿ ಬರಬಾರ್ದಿತ್ತು, ಬಂದ್ಬಿಟ್ಟೆ ಪ್ರಾರಬ್ಧ ಅಂತ ಬೈತಾ ಇರ್ತಾಳೆ. ನಾನು ಪ್ರಾರಬ್ಧ ಅಲ್ಲ, ನಾನು ರಾಣಿ ಅಂತ ಮತ್ತೆ ಹೇಳ್ತಾ ಇರ್ತಾಳೆ. ಆಗ ಸರಳ, ಸಾಕ್ ಬನ್ನಿ, ಇವಳ ಜೊತೆಗೆ ಕೂತ್ಕೋಬೇಡಿ, ಬಂದು ಊಟ ಮಾಡಿ ಅಂತ ಬೈದು ಒಳಗಡೆ ಹೋಗ್ತಾಳೆ. ಆಗ ಸತ್ಯ ಒಳಗಡೆ ಊಟ ಮಾಡೋಕೆ ಅಂತ ಹೋಗ್ತಾನೆ. ಮಕ್ಕಳೆಲ್ಲ ಅಲ್ಲಿ ಕೂತು ಊಟ ಮಾಡ್ತಾ ಇರ್ತಾರೆ. ಆದ್ರೆ ಪಾಪ ರಾಣಿನ ಮಾತ್ರ ಅವರು ಊಟಕ್ಕೆ ಕರೆದಿರೋದೇ ಇಲ್ಲ. ಪಾಪ ಅವಳು ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಸರಳ ತನ್ನ ಮಗಳಿಗೆ ಕೈ ತುತ್ತು ಕೊಡ್ತಾ ಇರ್ತಾಳೆ. ಅದನ್ನ ನೋಡಿ ರಾಣಿಗೆ ತುಂಬಾನೇ ಬೇಜಾರಾಗುತ್ತೆ. ಜೈಲಲ್ಲಿ ಇದ್ದಾಗ ಅಮ್ಮನು ನನಗೆ ಹೇಗೆ ತಿನ್ನಿಸ್ತಾ ಇದ್ಲು ಅಂತ ನೆನ್ಪು ಮಾಡ್ಕೋತಾ ಇರ್ತಾಳೆ. ಆಗ ರಾಣಿನ ನೋಡಿ ಮಾವ, ಏನಮ್ಮ ರಾಣಿ, ನೀನ್ ಊಟ ಮಾಡಲ್ವಾ, ಬಾರಮ್ಮ ಊಟ ಮಾಡು ಅಂತ ಕರಿತಾನೆ. ಆಗ ರಾಣಿ, ಇಲ್ಲ ಮಾವ, ನನ್ ಹೊಟ್ಟೆ ಹಸಿವಿಲ್ಲ, ಯಾಕಂದ್ರೆ ಜೈಲಲ್ಲಿ ಗಂಟೆ ಬರಸ್ದಾಗ ನನ್ ಹೊಟ್ಟೆ ಹಸಿತಾ ಇತ್ತು, ಅಲ್ಲಿವರೆಗೂ ನಾವು ಯಾವುದೇ ತರದ್ದು ಊಟದ ಮೇಲೆ ಆಸೆನ ಪಡಬಾರ್ದು ಅಂತ ಅಮ್ಮ ಹೇಳ್ತಾ ಇದ್ಲು ಅಂತ ಹೇಳಿದಾಗ, ನಿಮ್ಗೆ ಗೊತ್ತಿಲ್ಲ, ಸುಮ್ನಿರ್ರಿ, ಅವಳನ್ನ ಕರಿಯೋದು ನನಗ್ ಗೊತ್ತಿಲ್ವಾ ಅಂತ ಹೋಗಿ ಸರಳ ಒಂದ್ ಸೌಟ್ನ ಒಂದು ತಟ್ಟೆನ ತಗೊಂಬಂದು ಬಾರಿಸಿ, ಬಾರಮ್ಮ ಬೆಲ್ ಹೊಡಿತು, ಊಟ ಮಾಡು ಅಂತ ರಾಣಿಗೆ ಜೋರಾಗಿ ಹೇಳ್ತಾಳೆ. ಬೇಗ ಬಿಟ್ಟಿ ರಾಣಿಗೆ ಊಟನ ಹಾಕಿ ತಟ್ಟೆನ ಜೋರಾಗಿ ಕುಕ್ಕರಿಸಿ ನೆಲಕ್ಕೆ ಇಡ್ತಾಳೆ. ಆಗ ರಾಣಿ ಅದನ್ನ ತಗೊಂಡು ಕೆಳಗಡೆ ಊಟ ಮಾಡೋಕೆ ಅಂತ ಹೋಗ್ತಾಳೆ. ಅದನ್ನ ನೋಡಿ ಮಾವ, ಏನಮ್ಮ ಅಲ್ಲೇ ಕೂತು ಊಟ ಮಾಡ್ತೀಯಾ, ಇಲ್ಲಿ ಬಂದು ಮೇಲೆ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ರಾಣಿ, ಇಲ್ಲ ಮಾವ, ನನ್ಗೆ ನೆಲದ ಮೇಲೆ ಕೂತು ಊಟ ಮಾಡಿ ರೂಢಿ, ಈ ತರ ಟೇಬಲ್ ಮೇಲೆ ಕೂತು ಊಟ ಮಾಡೋಕೆ ನನಗೆ ಇಷ್ಟ ಇಲ್ಲ, ನೀವು ಊಟ ಮಾಡಿ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ಒಂದು ಮಂತ್ರನ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಸರಳ, ಏನಮ್ಮ ಬರೀ ಮಂತ್ರ ಹೇಳಕ್ ಬರುತ್ತಾ, ಏನಾದ್ರ ಅರ್ಥನೂ ನೀನು ಗೊತ್ತಾ ಅಂತ ಕೇಳ್ತಾಳೆ. ಓ ಗೊತ್ತು, ಯಾಕೆ ಗೊತ್ತಿಲ್ಲ, ಅನ್ನಪೂರ್ಣೇಶ್ವರಿ ಅಂದ್ರೆ ಶಿವನ್ ಹೆಂಡತಿ,
ಅವಳ ಹತ್ರ ನಾವು ಪ್ರಾರ್ಥನೆ ಮಾಡ್ಕೋತೀವಿ, ಈ ಊಟ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಮತ್ತೆ ಹಾಗೆ ಆರೋಗ್ಯನೂ ಕೊಡು ಅಂತ ಕೇಳ್ಕೊಂಡೆ ಅಷ್ಟೇ, ನೀವು ಊಟ ಮಾಡಿ ಅಂತ ಹೇಳಿ ರಾಣಿ ಊಟ ಮಾಡ್ತಾ ಇರ್ತಾಳೆ. ಊಟ ಎಲ್ಲ ಮುಗಿದ್ಮೇಲೆ ಇನ್ನೇನು ಮಲಗೋ ಸಮಯ. ಆಗ ಲೋಹಿತನ ಹತ್ರ ಹೋಗಿ, ಲೋಹಿತ, ಚಂದು ಬನ್ನಿಲ್ಲಿ, ರಾಣಿನ ನಿಮ್ ರೂಮಲ್ಲೇ ಮನ್ಗಿಸ್ಕೊಳ್ಳಿ, ಯಾಕಂದ್ರೆ ಅವಳು ಇನ್ನೂ ಚಿಕ್ಕವಳಲ್ಲ, ಅವಳಿಗೆ ಭಯ ಆಗ್ಬೋದು ಅಂತ ಹೇಳಿದಾಗ, ಏನಪ್ಪಾ ಇದು ಹೀಗೆ ಹೇಳ್ತಾ ಇದೀಯಾ, ನಮ್ ರೂಮಲ್ಲಿ ಮಂಚ ಬೇರೆ ಚಿಕ್ಕದಾಗಿದೆ, ನಮಗಿಬ್ಬರಿಗೆ ಮಲಗಕ್ ಸಾಲಲ್ಲ, ಅಂದ್ಮೇಲೆ ಇವಳನ್ನ ಅಲ್ಲೇ ಮಲಗಿಸೋದು, ಅಲ್ಲಿ ಜಾಗನೇ ಇಲ್ಲಪ್ಪ ಅಂತ ಲೋಹಿತ ಹೇಳ್ತಾಳೆ. ಯಾಕಂದ್ರೆ ಲೋಹಿತನ್ಗೆ ರಾಣಿ ಇಷ್ಟನೇ ಇರೋದಿಲ್ಲ. ಆಗ ಅಪ್ಪ, ಅಲ್ಲಮ್ಮ ಲೋಹಿತ, ಅರ್ಥ ಮಾಡ್ಕೋ, ಅವಳಿನ್ನ ಚಿಕ್ಕವಳು, ಅವಳು ನಿನ್ನ ಹತ್ರ ಮಲಗಿಸ್ಕೊಳಮ್ಮ, ಅವಳ ಜೊತೆಗೆ ಚೆನ್ನಾಗಿ ಮಾತಾಡೋ ನೀನು, ಯಾಕತರ ಸಿಡಿ ಸಿಡಿ ಅಂತೀಯಾ ಅಂತ ಹೇಳ್ತಾ ಇರ್ತಾನೆ. ಆಗ ಲೋಹಿತ ಅದನ್ನೆಲ್ಲ ಬಿಟ್ಟು, ಅಲ್ಲಪ್ಪ ನೀ ನನ್ ಫೀಸ್ ಕಟ್ಟಿದೆ ಇವತ್ತು ಅಂತ ಕೇಳ್ತಾಳೆ. ಇಲ್ಲಮ್ಮ, ಅದು ದುಡ್ಡೆಲ್ಲ ರೆಡಿ ಇದೆ, ನಾಳೆ ಬೆಳಗ್ಗೆ ಬಂದು ಫೀಸ್ ಕಟ್ಬಿಡ್ತೀನಮ್ಮ ಅಂತ ಅಪ್ಪ ಹೇಳ್ತಾನೆ. ಯಾಕಪ್ಪ ಪದೇ ಪದೇ ಇದೇ ತರ ಮಾಡ್ತೀಯ ನೀನು, ಸ್ಕೂಲಲ್ಲಿ ನನ್ನ ಫೀಸ್ ಕಟ್ಟಿಲ್ಲ ಅಂತ ಎಬ್ಸಿ ನಿಂದಿರ್ಸಾಗ ನನ್ಗೆ ಎಷ್ಟು ಅವಮಾನ ಆಗುತ್ತ ಗೊತ್ತಾ, ನಿನಗೆ ಅರ್ಥನೇ ಆಗಲ್ಲ ಅಂತ ಅಪ್ಪನ್ನ ಬೈಯೋಕೆ ಶುರು ಮಾಡ್ತಾಳೆ. ಆಗ ಸರಳ ಅಲ್ಲಿಗೆ ಬರ್ತಾಳೆ. ಏನ್ರಿ, ಏನ್ ನಡೀತಾ ಇದೆ ಅಂತ ಹೇಳಿದಾಗ, ಅಲ್ಲ ಕಣೆ ಪಾಪ, ಇವಳು ಚಿಕ್ಕವಳು, ಇವಳು ಅವ್ರ ರೂಮಲ್ಲೇ ಮಲ್ಗಿಸ್ಕೊ ಅಂತ ಹೇಳೆ ಅಂತ ಹೇಳ್ತಾನೆ. ಅಲ್ಲ ರೀ, ಇವಳು ಯಾಕ್ರಿ ಒಳಗಡೆ ಹೋಗಿ ಮಲ್ಕೋಬೇಕು, ಇಲ್ಲೇ ಯಾವ್ದಾದ್ರು ಮೂಲೆಯಲ್ಲಿ ಮಲ್ಕೋತಾಳೆ ಬಿಡಿ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳ್ತಾಳೆ. ಅಲ್ಲ ಕಣೆ, ಅವಳು ಇನ್ನ ಚಿಕ್ಕವಳು, ನಿನಗೆ ಅರ್ಥ ಆಗಲ್ವೇನೆ ಅಂತ ಕೇಳಿದಾಗ, ರೀ ಅವಳೇನು ಚಿಕ್ಕವಳಲ್ಲ, ಅವಳು ಜೈಲಿಂದ ಬಂದಿದ್ದಾಳೆ, ಅವಳಿಗೆ ಎಲ್ ಬೇಕಾದ್ರೂ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ, ನೀವೇನೋ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದಾಗ, ಏನೇ ಹೀಗೆ ಮಾತಾಡ್ತಾ ಇದೀಯಾ, ಪಾಪ ಅವಳು ಅಂತ ಹೇಳ್ತಾರೋಗ, ಅಯ್ಯೋ ಬಿಡ್ರಿ, ಮನೇಲೆ ಮಲ್ಕೋ ಅಂತ ಹೇಳಿದ್ನೆ ತಾನೇ, ನಾನೇನು ಆಚೆ ಹೋಗಿ ಜಗಲಿ ಮೇಲೆ ಮಲ್ಕೋ ಅಂತ ಹೇಳಿದ್ನಾ ಅಂತ ಸರಳ ಹೇಳ್ತಾಳೆ. ಇದನ್ನ ಕೇಳಿ ರಾಣಿ, ನೀವೇನು ತಲೆ ಕೆಡಿಸ್ಕೊಬಿಡಿ, ನಾನು ಹೊರಗಡೆ ಜಗಲಿ ಮೇಲೆನೆ ಮಲ್ಕೋತೀನಿ, ನಿಶ್ಚಿಂತೆಯಿಂದ ಇದ್ರೆ ನನಗೆ ಆರಾಮಾಗಿ ನಿದ್ದೆ ಹತ್ತತ್ತೆ, ಯಾಕಂದ್ರೆ ಜೈಲಲ್ಲಿ ನಾನು ಒಬ್ಳೆ ಮಲ್ಕೊಂಡು ನಂಗೆ ರೂಢಿ ಇದೆ, ನಾನು ಆರಾಮಾಗಿ ಮಲ್ಕೋತೀನಿ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಸರಳ ಚಾಪೆ ಮತ್ತು ನಿಮ್ಮನ್ನ ತಂದು ಕೆಳಗಡೆ ಬಿಸಾಕಿ ತಗೊಂಡು ಹೋಗಿ ಮಲ್ಕೋ ಅಂತ ಹೇಳ್ತಾಳೆ. ಆಗ ರಾಣಿ ಅದನ್ನ ತಗೊಂಡು ಹೊರಗಡೆ ಹೋಗ್ತಾಳೆ. ಪಾಪ ಮಾವನ್ಗೆ ಇದನ್ನೆಲ್ಲ ನೋಡಿ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆದ್ರೆ ರೋಹಿತನ್ಗೆ ಖುಷಿ ಆಗ್ತಾ ಇರುತ್ತೆ. ಓ, ಇವಳನ್ನ ಆಚೆ ಹಾಕ್ಬಿಟ್ಲು ಅಮ್ಮ ಅಂತ ಅನ್ಕೊಂಡು, ಈ ರಾಣಿ ನನ್ಗೆ ಇಷ್ಟನೇ ಇಲ್ಲ ಅಪ್ಪ ಅಮ್ಮ ಅಂತ ಹೇಳ್ತಾಳೆ. ರಾಣಿ ಹೊರಗಡೆ ಹೋಗೋದನ್ನ ಕಂಡು ಮಾವ, ಏ ಸರಳ ಬೇಡ ಕಣೆ, ಅವಳಿನ್ನ ಚಿಕ್ಕವಳು ಪಾಪ ಅಂತ ಹೇಳಿದಾಗ, ರೀ ಅವಳೇನು ಚಿಕ್ಕವಳಲ್ಲ, ಅವಳಿಗೆಲ್ಲ ರೂಢಿ, ಬನ್ನಿ ಜೈಲಲ್ಲಿ ಇದ್ದು ಬಂದಳವಳು, ಅವಳಿಗೆ ಹೊರಗಡೆ ಮಲ್ಕೊಳ್ಳೋಕೆ ಭಯ ಆಗತ್ತಾ, ನಿಮ್ದೊಳ್ಳೆ ಕತೆ ಆಯ್ತು, ಬರ್ತಿರೋ ಇಲ್ಲೋ ಅಂತ ಅನ್ಕೊಂಡು ಗಂಡನ ಹೇಳ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ಕಾವೇರಿಗೆ ತುಂಬಾನೇ ದುಃಖ ಆಗ್ತಾ ಇರತ್ತೆ. ಮಗಳ ನೆನಪೇರೆ ಬರ್ತಾ ಇರತ್ತೆ. ಆ ಗೊಂಬೆನ ಹಿಡ್ಕೊಂಡು, ಮಗಳೇ ಹೇಗಿದೀಯ ನೀನು, ಅಣ್ಣ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನಾ ಅಂತ ಮಾತಾಡ್ತಾ ಇರ್ತಾಳೆ. ಆದ್ರೆ ಈ ಕಡೆ ರಾಣಿನೂ ಅಮ್ಮನ ಗೊಂಬೆನ ಹಿಡ್ಕೊಂಡು ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ. ಅಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ, ಇಲ್ಲಿ ನಾನು ಚೆನ್ನಾಗಿದ್ದೀನಿ, ಎಲ್ರು ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನನ್ನ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ, ನೀನ್ ಆರಾಮಾಗಿರಮ್ಮ ಅಂತ ಪಾಪ ಅವಳು ಹೇಳ್ತಾ ಇರ್ತಾಳೆ ಆ ಗೊಂಬೆಗೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿಯವ್ರಿಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.